ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಸಮಾನಿ. ಈ ಪರ್ಟಿಕ್ಯುಲರ್ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ, ಒಂದು ಉದ್ದ ಕೂದಲು ಬರಬೇಕಾದ್ರೆ, ಹೇರ್ ಗ್ರೋತ್ ಆಗಬೇಕಾದ್ರೆ, ಹೇರ್ ಲಾಸ್ ಕಮ್ಮಿ ಆಗಬೇಕಾದ್ರೆ, ಒಂದು ಫಾಲಿಕಲ್ ಸ್ಟಿಮ್ಯುಲೇಟ್ ಆಗಬೇಕಾದ್ರೆ ಯಾವ್ದಾಗಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್, ಒಂದು ಹೇರ್ ಸಿರಮ್ ಅನ್ನ ನಾವು ಬಳಸಬೇಕಂತ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ತುಂಬಾ ಸತಿ ನನ್ನ ಇನ್ಸ್ಟಾಗ್ರಾಮ್ DM ಪೇಜ್ ಎಲ್ಲ ಬಂದೇ ಬರುತ್ತೆ ತುಂಬಾ ಸತಿ. ಸೊ ಅದಕ್ಕಾಗೋಸ್ಕರ ನಾನೊಂದು 3 ಪರ್ಟಿಕ್ಯುಲರ್ ಹೇರ್ ಸಿರಮ್ ಅನ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಹೇರ್ ಸಿರಮ್ ಅಲ್ಲಿ ಯಾವ್ದಾದ್ರು ಒಂದು ಹೇರ್ ಸಿರಮ್ ಯೂಸ್ ಮಾಡ್ಕೊಳ್ಬಹುದು, ಏನೋ ತೊಂದರೆ ಇಲ್ಲ. 3 ಹೇರ್ ಸಿರಮ್ ನಾನು ನಿಮಗೆ ತೋರಿಸ್ತೀನಿ. ಈಗ ಅದನ್ನ ಹೇಗೆ ಬಳಸಬೇಕಂತಾನೂ ಕೂಡ ಹೇಳ್ತೀನಿ. ಸೊ ನೀವು ಈ ಚಾನಲ್ಗೆ ಹೊಸದಾಗಿದ್ದರೆ ಈಗನೇ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಅಲ್ಲಿ ಕೆಳಗೆ ಉಂಟಲ್ಲ ಅದನ್ನು ಒತ್ಬಿಡಿ. ಯಾಕಂದ್ರೆ ಯಾವಾಗಲೂ ನಾನೊಂದು ಹೊಸ ವಿಡಿಯೋ ತರ್ತಾ ಇರುವಾಗ ನೀವು ಯಾವಾಗಲೂ ಅಪ್ಡೇಟ್ ಆಗಿರ್ತೀರಾ. ಮೂರು ಹೇರ್ ಸಿರಮ್ ಯಾವ್ದಂತ ಹೇಳೋಕ್ಕಿಂತ ಮುಂಚೆ ಮೊದಲಾಗಿ ನಾವು ಒಂದು ಕೆಲವು ವಿಚಾರಗಳಲ್ಲಿ ಉಂಟಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರ್ಬೇಕು, ಹೇರ್ ಫಾಲ್ ಯಾಕಾಗೆ ಆಗುತ್ತೆ ಅಂತ. ಮೇಯ್ನ್ ಆಗಿ ಹೆಂಗಸರಲ್ಲಿ ಯಾಕಾಗುತ್ತೆ ಅಂದ್ರೆ, PCOD ಅವ್ರ ಅಂಡಾಶಯಲ್ಲಿ ಸಿಸ್ಟ್ ನೀರುಗಳ ತರ ಇರುತ್ತೆ. ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವ್ರ ಪೀರಿಯಡ್ಸ್ ಕಂಟಿನ್ಯೂಸ್ ಆಗುತ್ತಾ ಹೋಗುತ್ತೆ. ಅಂದ್ರೆ ಒಂದು 6 ತಿಂಗಳವರೆಗೆ ಡಿಲೇ ಆಗಿರುತ್ತೆ. ಥಿನ್ನಿಂಗ್ ಆಫ್ ದ ಹೇರ್ ಫಾಲಿಕಲ್ಸ್ ಆಗುತ್ತೆ, ಪಿಂಪಲ್ಸ್ ಮೊಡವೆಗಳು ಬೀಳುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಇದೆಲ್ಲ ಒಂದು ಸಿಂಪ್ಟಮ್ಸ್ ಆಫ್ PCOD. ಎರಡನೇದೇನಂದ್ರೆ ಥೈರಾಯ್ಡ್ ಇಂದ ಡೆಫಿನೆಟ್ಲಿ ಹೇರ್ ಲಾಸು ಆಗುತ್ತೆ. ಮೂರನೇದು ಸ್ಟ್ರೆಸ್ ಮಾಡ್ಕೊಂಡಷ್ಟು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾಲ್ಕನೇದು ನಾಟ್ ಸ್ಲೀಪಿಂಗ್ ಆನ್ ಟೈಮ್, ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ಲ, ನಿದ್ದೆ ಟೈಮ್ ಮಾಡ್ತಿಲ್ಲ, ಬೆಳಗ್ಗೆ ಮಲ್ಕೊಳ್ತೀರಾ, ರಾತ್ರಿ ಎಚ್ಚರ ಇರುತ್ತೆ. ಅದರೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಫಾರ್ ಹೇರ್ ಲಾಸ್. ಇನ್ನೊಂದೇನಂದ್ರೆ ನೀವು ಎಕ್ಸರ್ಸೈಸ್ ಮಾಡ್ಕೊಳ್ತಿಲ್ಲ. ಎಕ್ಸರ್ಸೈಸ್ ಮಾಡದ ಕಾರಣ ನಿಮ್ ಪ್ರಾಪರ್ ಆಗಿ ನಿಮ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಅಲ್ಲಿ ಇಲ್ಲ. ಅದೊಂದು ದೊಡ್ಡ ಕಾರಣವಾಗುತ್ತೆ ನಿಮ್ಮ ಹೇರ್ ಲಾಸ್ ಆಗ್ಲಿಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೆರಿ ಇಂಪಾರ್ಟೆಂಟು, ಜೆನೆಟಿಕ್ಸ್. ನಿಮ್ಮ ಅಪ್ಪನಿಗೆ ಇಲ್ಲ ತಾಯಿಯವರಿಗೆ ಇಲ್ಲ ತಾಯಿಗೆ ತಾಯಿ ಅಪ್ಪನಿಗೆ ಯಾರಿಗಾದ್ರೂ ಒಂದು ಹೇರ್ ಲಾಸ್ ಹೇರ್ ಪ್ರಾಬ್ಲಮ್ ಇದ್ರೆ ಅದು ನಿಮ್ಮ ಜೀನ್ಸ್ ಅಲ್ಲಿ ಇದ್ರೂ ಕೂಡ ಏನು ಮಾಡ್ಲಿಕ್ಕೆ ಜಾಸ್ತಿ ಆಗಲ್ಲ. ಬಿಕಾಸ್ ಜೆನೆಟಿಕ್ಸ್ ಅಲ್ಲಿ ನಾವು ಏನು ಟ್ಯಾಂಪರ್ ಮಾಡುವಂತಿಲ್ಲ. ಸೊ ಈ ಹೇರ್ ಸಿರಮ್ ಬಳಸೋದು ಯೂಸ್ಫುಲ್ ಆಗಲ್ಲ, ಸೊ ವೇಸ್ಟ್ ಆಗುತ್ತೆ. ಎಷ್ಟೆಲ್ಲ ಮೆನ್ಷನ್ ಮಾಡಿದ ಕಾಸಸ್ ಅಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಟ್ಯಾಕಲ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾನು ಹೇಳುವಂತಹ 3 ಪರ್ಟಿಕ್ಯುಲರ್ ಸೀರಮ್ ನಿಮಗೆ ತುಂಬಾ ಒಳ್ಳೇದಾಗಿ ಯೂಸ್ಫುಲ್ ಆಗುತ್ತೆ. ಸೊ ಮೇಕ್ ಶೋರ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೀವು ಎಲ್ಲರಿಗೂ ಶೇರ್ ಮಾಡ್ತಿದ್ದೀರಾ. ಯಾಕಂದ್ರೆ ಇದು 3 ಪರ್ಟಿಕ್ಯುಲರ್ ಸೀರಮ್ ತುಂಬಾ ಬೆಸ್ಟ್ ಆಗಿ ಉಂಟು. ಇದ್ರ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕೂಪನ್ ಕೋಡ್ ಕೂಡ ಹೇಳ್ತೀನಿ. ಅದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದು ಪೇಡ್ ಪ್ರಮೋಷನ್ ಅಂತೂ ಅಂದ್ವೇ ಅಲ್ಲ. ಮೊದಲನೇದಾಗಿ ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸೀರಮ್ ಕಾನ್ಸಂಟ್ರೇಟ್ ನೀವು ಇಲ್ಲಿ ನೋಡ್ಬೋದು. ಇದು ಪರ್ಟಿಕ್ಯುಲರ್ ಹೇರ್ ಸಿರಮ್. ಇದನ್ನು ನಾನು ಆಲ್ಮೋಸ್ಟ್ 6 months ಇಂತ ಆಲ್ಮೋಸ್ಟ್ 1 year ಗಿಂತ ಮುಂಚೆ ಫಸ್ಟ್ ಆಗಿ ಇದನ್ನು ಟ್ರೈ ಮಾಡಿದ್ದೆ. ನಾನು 1 month ವರೆಗೆ 2 months ವರೆಗೆ ಆರ್ಡರ್ಗೆ ಟ್ರೈ ಮಾಡ್ಕೊಂಡಿದ್ದೆ. ತುಂಬಾ ಬೆನಿಫಿಷಿಯಲ್ ಇತ್ತು. ಇದನ್ನ ನಿಮ್ಮ ಹೇರ್ ರೂಟ್ಸ್ ಸ್ಕ್ಯಾಲ್ಪಿಗೆ ರಾತ್ರಿ ಹಚ್ಕೊಂಡು ಓವರ್ ನೈಟ್ ಇಟ್ಬಿಡಿ, ಮಸಾಜ್ ಮಾಡಬೇಕು ಅಟ್ಲೀಸ್ಟ್ ಒಂದು 10 to 15 minutes ವರೆಗೆ. ಸೊ ಒಂದು ಫಸ್ಟ್ ಆಗಿ ಬರುವುದು ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ಕಾನ್ಸಂಟ್ರೇಟ್. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗಿ ನೋಡ್ಕೊಳ್ಳಿ. ಸೆಕೆಂಡ್ ಆಗಿ ನಾನು ತುಂಬಾ ಸತಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್, ಮೊಡವೆಗಳಿರಲಿ, ಸ್ಕಿನ್ ಕೇರ್ ಆಗಿರಲಿ, ಹೇರ್ ಕೇರ್ ಆಗಿರಲಿ, ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅನ್ನು ನಾನು ತುಂಬಾ ಸತಿ ಜನರಿಗೆ ಹೇಳ್ತಿರ್ತೀನಿ. ಒಂದು ಸ್ವಲ್ಪ ಪ್ರಮೋಷನ್ ಹೇಳ್ಬೋದು ನಿಮಗೆ, ಆದ್ರೆ ಜೆನ್ವಿನ್ ಪ್ರಮೋಷನ್ ಹೇಳೋದಾದ್ರೆ ಡರ್ಮಕೋ ಅವರದು ಪೆಪ್ಟೈಡ್ ಸ್ಟೆಮ್ ಸೆಲ್ ಹೇರ್ ಗ್ರೋತ್ ಸೀರಮ್, ಈ ಪರ್ಟಿಕ್ಯುಲರ್ ಹೇರ್ ಸಿರಮ್. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಇಂದ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಪನ್ ಕೋಡ್ ಹಾಕಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದನ್ನು ಕೂಡ ನಿಮಗೆ ಟ್ರೈ ಮಾಡಬಹುದು. ಸೇಮ್ ಯೂಸ್ ಎಲ್ಲ ಹೇರ್ ಸಿರಮ್ ಯೂಸ್ ಸೇಮ್ ಇರುತ್ತೆ. ಸ್ಕ್ಯಾಲ್ಪ್ ಹಚ್ಕೊಂಡು 15 minutes ಮಸಾಜ್ ಮಾಡ್ಕೊಂಡ್ಮೇಲೆ ಓವರ್ ನೈಟ್ ಇಟ್ಬಿಡಿ. ಡೆಫಿನೆಟ್ಲಿ ನಿಮಗೆ 45 to 60 days ಅಲ್ಲಿ ವಿಸಿಬಲ್ ರಿಸಲ್ಟ್ಸ್, ಬೇಬಿ ಹೇರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬೇರೆ ಅನಾಟಮಿ ಅವರದ್ದು ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸೀರಮ್, ಈ ಪರ್ಟಿಕ್ಯುಲರ್ ಸೀರಮ್. ಓಕೆ, ಏನಂದ್ರೆ ಎಲ್ಲ ಸೀರಮ್ ಅಲ್ಲಿ ಒಂದು 2 ಇಂಗ್ರೀಡಿಯೆಂಟ್ ಇರುತ್ತೆ, ರೆಡೆನ್ಸಿಲ್ ಹಾಗೂ ರೆಡೆನ್ಸಿಲ್ ಹಾಗೂ ಆನಗೇನ್ ಅಂತ. ಈ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಹೇರ್ ಸಿರಮ್ ಅಲ್ಲಿ ಇರಲೇಬೇಕು. ಬಿಕಾಸ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಿಮ್ಮ ಹೇರ್ ಗ್ರೋತ್ಗೋಸ್ಕರ. ಸೊ ಇದೆಲ್ಲ ನಾನು ಹೇಳಿದ ನಿಮಗೆ ಸೀರಮ್ಸ್ ಅಲ್ಲಿ ರೆಡೆನ್ಸಿಲ್ ಹಾಗೂ ಆನಗೇನ್ ಉಂಟು. ಸೊ ಇದನ್ನ ನಿಮಗೆ ಬಳಸಬಹುದು. ಬೇರೆ ಅನಾಟಮಿ ಆಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಸ್ಕೊಳ್ತಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಳ್ಳಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮಗೆ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ಲಿಕ್ಕೆ. ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಹೆಲ್ತ್ ಕೇರ್ ಬಗ್ಗೆ, ಮೊಡವೆಗಳು ಇರ್ಬೋದು, ಇಲ್ಲಾಂದ್ರೆ ಹೇರ್ ಕೇರ್ ಇರ್ಬೋದು, ಏನಿದ್ರು ಕೂಡ ನೀವು ಜಸ್ಟ್ ಒಂದು ಹಾಕ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ನೋಡ್ಕೊಳ್ತೀನಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ. ಈ ತರ ಈ ಚಾನಲ್ ವಿಡಿಯೋಸ್ ಬರ್ತಾ ಇರುತ್ತೆ. ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 3 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪನೇ ಉಳಿದಿರೋದು. ಸೊ ಅದನ್ನ ಬೇಗ ಕಂಪ್ಲೀಟ್ ಮಾಡೋಣ. ಇನ್ ದ ಎಂಡ್ ನಾವು ಒಂದೇ ಹೇಳೋದು, ಈಟ್ ಹೆಲ್ದಿ, ಸ್ಟೇ ಹೆಲ್ದಿ, ಓನ್ಲಿ ಪಾಸಿಟಿವಿಟಿ, ನೋ ನೆಗೆಟಿವಿಟಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್. ಬಾಯ್.